ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಮಧ್ಯಾಹ್ನ 2 ಗಂಟೆ ಆಗಬೇಕು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆಫೀಸ್ ಹೋಗಿ ಬಂದು ಇವತ್ತು ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಮನಸ್ಸೇ ಆಗಲಿಲ್ಲ. ಸೊ ಬನ್ನಿ, ಇವಾಗಿತ್ತು ಏನು ಮಾಡಿದ್ದೀನಿ ಗೊತ್ತಿಲ್ಲ. ಸೊ ಊಟ ನೋಡಿ, ಸೊ ಏನೋ ಅಂದ್ಕೊಂಡ್ರೆ ಏನೋ ಇದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಥರ ಕಾಣಿಸ್ತಿದೆ, ಚಿತ್ರಾನ್ನ ಚಟ್ನಿ. ಮಧ್ಯಾಹ್ನ ಏನೋ ಇರ್ಬೋದು ಅಂದ್ಕೊಂಡ್ರೆ ಇದೆಯಲ್ಲಪ್ಪ ಗುರು. ಸೊ ಬನ್ನಿ ಊಟ ಮಾಡಿ ಸಿಗ್ತೀವಿ. ಏನು ಮಾಡೋಣ ಬನ್ನಿ, ಗೊತ್ತಿಲ್ಲ ನನಗೂ. ನಾನು 3 ಗಂಟೆಗೆ ಹೊರಗಡೆ ಹೋಗೋಣ ಅಂತಿದ್ದೀನಿ. ನನಗೂ ಲೈಫ್ ಹ್ಯಾಕಿಂಗ್ ಆಗ್ಬಿಡ್ತು ಅನ್ಕೋತೀನಿ. ಒಮ್ಮಲ್ಲಿ ಹಿಂಗೆ ಸುಮ್ಮನೆ ಮಾಡ್ಕೊಬಿಟ್ರೆ ಹೋಗೋಕ್ಕೆ ಮನಸ್ಸಾಗಲ್ಲ, ಹಂಗಾಗ್ಬಿಡತ್ತೆ. ಏನು ಮಾಡೋಣ, ಹೊರಗಡೆ ಹೋಗಿ ಏನು ಮಾಡೋಣ ಅದು ಗೊತ್ತಿಲ್ಲ. ಸುಮ್ಮನೆ ಹೋಗಬೇಕು, ಸುಮ್ಮನೆ ಹೋಗೋಣ ಬನ್ನಿ. ಇನ್ನೇನು ಮಾಡೋದು, ಆ ಸೈಡ್ ಹೋಗೋಣ ಏನಂತೀರಾ? ಬನ್ನಿ, ಯಾವುದೋ ಒಂದು ಸೈಡ್ಗೆ ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಸೈಡ್ಗೆ ಹೋಗ್ತೀನಿ, ಮತ್ತೆ ತೋರಿಸ್ತೀನಿ ನಿಮಗೆ. ಫೈನಲಿ ಬಂದಿದ್ದೀನಿ. ಹೊರಗಡೆ ಹೋಗೋ ಸೀನೇ ಇಲ್ಲ ಇವತ್ತು, ಯಾಕಂದರೆ ಆಲ್ರೆಡಿ 4:15. ನನ್ನ ಫೋನು ಚಾರ್ಜ್ ಆಗಲ್ಲ. ಸ್ವಲ್ಪ ಹೊತ್ತು ನೋಡೋಣ ಅಂದರೆ 30%, 35 ಇತ್ತು. ಸೊ ಅಷ್ಟರಲ್ಲಿ ಚಾರ್ಜ್ ಖಾಲಿಯಾಗಿದೆ, ಗೊತ್ತಾಗಿಲ್ಲ. ಮತ್ತು ಚಾರ್ಜ್ ಇಟ್ಟರೆ ಚಾರ್ಜ್ ಇದು ಸದ್ಯಕ್ಕಾಗಲ್ಲ. ಸೊ ಇದೇ ರೀಸನ್ ಇವಾಗ ಮೇಯ್ನು ನನಗೆ ಇದೊಂದು. ಅದು ಬಿಟ್ಟರೆ ಇನ್ನೂ ರೀಸನ್ಸ್ ಐತೆ, ಅದು ಹೇಳೋಣ ಬನ್ನಿ. ಸೊ ನಿಮಗೆ ಇಲ್ಲಿ 2 ಡಿಫ್ರೆನ್ಸ್ ತೋರಿಸ್ತೀನಿ. ನನಗೆ ಇಷ್ಟ ಆಗೋ ಲೈಫ್ ಯಾವ್ದು ಗೊತ್ತಾ? ಫಸ್ಟ್ ಇಷ್ಟ ಇಲ್ಲದೆ ಇರೋ ಲೈಫ್ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ರೈಟ್ ಹೋದರೆ ನನಗೆ ಇಷ್ಟ ಇಲ್ಲದೆ ಇರೋ ಲೈಫ್, ಈ ಟ್ರಾಫಿಕ್, ಈ ಬ್ಯುಸಿ ಲೈಫ್, ಬೆಂಗಳೂರು ಲೈಫ್. ಹಂಗೆ ಹಿಂಗೆ ಬಂದು ಇಲ್ಲಿಂದ ಲೆಫ್ಟ್ ಹೋದರೆ ನನಗೆ ಇಷ್ಟ ಇರೋ ಲೈಫ್, ಗ್ರೀನರಿ, ಸನ್ನು. ಸೊ ಇದು ಬೆಂಗಳೂರೇ, ಬಟ್ ನನಗೆ ಗ್ರೀನರಿ ಇಷ್ಟ ಅಂತ ತೋರಿಸಿದೆ. ಸೊ ಕೊಡಗು ಹೋಗ್ಬಿಡೋಣ ಅಂತ ನನಗೆ ತಲೆಯಲ್ಲಿ ಬರ್ತಾನೇ ಇದೆ ಆ ಒಂದು ಥಾಟ್. ನಮಗೂ ಯಾವ ಥರ ಯಾವಾಗ ಈ ಥರ ಫ್ರೀಡಮ್ ಸಿಗುತ್ತೋ ಪಕ್ಷಿಗಳ ಥರ ಹಾರಾಡ್ತಾ ಇರೋಕ್ಕೆ, ಅಂದರೆ ಹಾರಕ್ಕಲ್ಲ, ಲೈಫಲ್ಲಿ ಒಂದು ಫ್ರೀಡಮ್ ಅನ್ನೋದಿಲ್ಲ ಜಾಬ್ ಮಾಡೋದ್ರಿಂದ. ಮೇನ್ ಜಾಬೇ ನನಗೆ ಹೆವಿ ಡಿಸ್ಟರ್ಬಿಂಗ್ ಆಗ್ತಾ ಇರೋದು, ಸ್ಪೆಷಲಿ ಬೆಂಗಳೂರಲ್ಲಿ ಬಂದ್ ಮಾಡ್ತಾ ಇರೋದ್ರಿಂದ ಜಾಬು. ವಿಡಿಯೋ ರೆಕಾರ್ಡ್ ಆಗ್ತಾ ಇದೆಯಾ? ಫೋನ್ ಬಿದ್ದರೆ ನನ್ನ ಕತೆ ಮುಗಿಯೋದಷ್ಟೇ. ಸೊ ಏನು ಇನ್ನು ವ್ಲಾಗ್ ಮಾಡೋಕ್ಕಾಗಲ್ಲ, 3% ಚಾರ್ಜ್ ಇದೆ. ಅಂದ್ಕೊಂಡಿರೋದು ಏನಾಗ್ತಾ ಇಲ್ಲ. ಏನು ಮಾಡೋಣ ಬಿಡಿ, ಫುಲ್ ಕನ್ಫ್ಯೂಷನ್ ಲೈಫಲ್ಲಿ, ಹೆವಿ ಕನ್ಫ್ಯೂಷನ್ ಮಾಡ್ಕೊಬಿಟ್ಟಿದ್ದೀನಿ. ನನಗೂ ಏನೂ ಗೊತ್ತಾಗ್ತಿಲ್ಲ ಗೈಸ್, ಏನು ಮಾಡಬೇಕು. ಕಂಪ್ಲೀಟ್ಲಿ ಕನ್ಫ್ಯೂಸ್ಡ್ ಆತ್ಮ. ಯಪ್ಪ, ಏನು ತಲೆ ಬಿಸಿ ಅಂದರೆ ಪರ್ಮನೆಂಟ್ ಸೊಲ್ಯೂಷನ್ ಒಂದು 2-3 ಡೇಸ್ ನಿಮಗೆ ಪ್ರಾಪರಾಗಿ ಒಳಗಂತೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ವೀಕ್ ಆಫ್ ಇವಾಗ ಸಂಡೇ ಇರೋದು. ಸಂಡೇವರೆಗೂ ನಾನು ಪ್ರಾಪರಾಗಿ ಥಿಂಕ್ ಮಾಡಬೇಕು. ನಾನು ವ್ಲಾಗ್ ಮಾಡ್ತಾ ಇದ್ರೆ ಇವಾಗ ವ್ಲಾಗ್ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಆ ರೀಸನ್ ಇವಾಗ ಸುಮ್ಮನೆ ಇದ್ದೀನಿ. ಇವಾಗ ಸ್ವಿಚ್ ಆಫ್ ಆಗಿಬಿಟ್ಟಿರುತ್ತೇನೋ 3%. ಏನು ಕಷ್ಟದ ಕತೆ ಇದೆ. 1 ವೀಕ್ವರೆಗೂ ಈ ಥರ ಬೋರಿಂಗ್ ವ್ಲಾಗ್ಸ್ನೇ ಅಡ್ಜಸ್ಟ್ ಮಾಡ್ಬೇಕು. ಇವಾಗ ಆಲ್ರೆಡಿ ನಂದು ಆಲ್ಮೋಸ್ಟ್ ಬೋರಿಂಗ್ ವ್ಲಾಗ್ಸೇ ಇದೆ, ಬಟ್ 1 ವೀಕ್ ಮೋರ್. ಸೊ ಸಮಥಿಂಗ್ ಐ ವಾಂಟ್ ಟು ಡೂ ಡಿಫ್ರೆಂಟ್. ಅಂದರೆ ವ್ಲಾಗ್ ಡಿಫ್ರೆಂಟ್ ಅಂತಲ್ಲ, ನನ್ನ ಲೈಫನ್ನೇ ಏನೋ ಸ್ವಲ್ಪ ಚೇಂಜಿಂಗ್ ಬೇಕು ಅಂದ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಡಿಸಿಷನ್ ತಗೊಳ್ಳೋವಾಗ ತುಂಬ ಭಯ ಅನಿಸುತ್ತೆ. ಬೆಂಗಳೂರು ಬಿಟ್ಟು ಹೋಗೋಣ ಅಂತಲೂ ಅನಿಸುತ್ತೆ, ಬಟ್ ಜನ ಹೇಳ್ತಾರೆ, ಜನರ ಬಗ್ಗೆನೂ ಸ್ವಲ್ಪ ಅದು ಮೈಂಡ್ಸೆಟ್ಟಲ್ಲಿ ಇರುತ್ತೆ. ಜನರು ಹೇಳೋದನ್ನ ಕೇಳಬಾರ್ದು, ನಮ್ಮ ಪ್ರಕಾರ ನಡಿಬೇಕು ಅಂತ. ಬಟ್ 1 ಸೆಕೆಂಡ್ ಬಂದ್ಬಿಡತ್ತೆ ಅದು. ನೋಡೋಣ ಹೆಂಗಂತ. ಸೊ 2 ಫೋಕಸ್ ಮಾಡಬೇಕು ನಾನು ಕಂಪ್ಲೀಟಾಗಿ. ಇದು ಜಾಬ್ನ ಬಿಟ್ಬಿಡೋಣ ಅಂತಲೂ ಮಾಡೋಕ್ಕಾಗಲ್ಲ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಕೋಬೇಕಾಗತ್ತೆ. ಅಂದರೆ ಜಾಬು ಇದ್ರ ಒಂಥರ ಸೇಫ್ಟಿ ಇದ್ದಂಗೆ. ಇನ್ಸ್ಟಾಗ್ರಾಮ್ ಹೆವಿ ಕನ್ಫ್ಯೂಸ್ ಮಾಡತ್ತಪ್ಪ ನಮ್ಮ ಲೈಫಲ್ಲಿ. ಪ್ರತಿಯೊಬ್ಬರು ವಿಡಿಯೋ ಮಾಡೋದ ತಲೆ ಕೆಡಿಸ್ಬಿಡ್ತಾರೆ. ಬನ್ನಿ ಇವಾಗ ವಿಡಿಯೋ ಆಫ್ ಆದರೆ ಕತೆ ಮುಗಿಯುತ್ತೆ. A few moments later. ಸೊ ಇವಾಗಷ್ಟೇ ಬಂದಿದ್ದೀನಿ, ಊಟ ಎಲ್ಲ ಮಾಡಿ ಇವಾಗ ಮತ್ತೆ ಎಡಿಟ್ ಮಾಡಬೇಕಷ್ಟೇ. ಸೊ ಫೋನ್ ಇಲ್ಲೇ ಇಟ್ಟೋಗ್ಬಿಟ್ಟಿದೆ, ಅದಕ್ಕೆ ನಾನು ಫೋನ್ ತೊಗೊಂಡೋಗಿಲ್ಲ. ಯಾಕಂದರೆ ಫುಲ್ ಚಾರ್ಜ್ ಇರಲಿಲ್ಲ, 0% ಇತ್ತು. ಸೊ ಚಾರ್ಜ್ ಇಟ್ಟೋಗಿದೆ.
ಸೊ ಇವಾಗ 100% ಆಗಿದೆ. ಎಡಿಟಿಂಗ್ ಮಾಡಿ ಮತ್ತೆ ಅಲ್ಲಿಂದ ಮಲ್ಕೊಳ್ಳೋದಷ್ಟೇ. ಏನು ವ್ಲಾಗ್ ಮಾಡಿ ನನಗೂ ಗೊತ್ತಿಲ್ಲ. ಇವಾಗ ಎಡಿಟ್ ಮಾಡೋದಷ್ಟೇ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಾ ಇದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.